ಪ್ರತಿದಿನ ಬಂಗಾರದ ರೇಟ್ ಏರುತ್ತಲೇ ಇದೆ ಅಂತ ಚಿಂತೆ ಮಾಡ್ತಿದ್ದೀರಾ? ಹಾಗಾದ್ರೆ ಭಾರತೀಯರಿಗೆ ಇಲ್ಲಿದೆ ಒಂದು ಬಿಗ್ ರಿಲೀಫ್ ನ್ಯೂಸ್. ಹೌದು, ನಮ್ಮ ಪಕ್ಕದ ಆಂಧ್ರ ಪ್ರದೇಶದಲ್ಲಿ ಈಗ ಬರೋಬ್ಬರಿ 50 ಟನ್ ಚಿನ್ನದ ನಿಕ್ಷೇಪ ಪತ್ತೆಯಾಗಿದೆ. ಇಷ್ಟೇ ಅಲ್ಲ, ನಮ್ಮ ಕರ್ನಾಟಕದ ಹಾವೇರಿಯಲ್ಲೂ ಮೈನಿಂಗಿಗೆ ಇದ್ದ ದೊಡ್ಡ ಅಡ್ಡಿ ನಿವಾರಣೆ ಆಗಿದೆ. ಹಾಗಾದ್ರೆ ಇನ್ಮುಂದೆ ನಮ್ಮ ದೇಶದಲ್ಲೇ ಚಿನ್ನದ ಬೆಲೆ ಇಳಿಕೆ ಆಗುತ್ತಾ? ಈ 50 ಟನ್ ಚಿನ್ನದ ನಿಜವಾದ ಕಥೆ ಏನು? ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ. ಎಸ್ ವೀಕ್ಷಕರೇ, ನಮ್ಮ ದೇಶದಲ್ಲಿ ಬಂಗಾರ ಅಂದರೆ ಯಾರಿಗೆ ಇಷ್ಟ ಇರಲ್ಲ ಹೇಳಿ? ಮದುವೆ ಇರಲಿ, ಹಬ್ಬ ಇರಲಿ, ಹಳದಿ ಲೋಹದ ಮೇಲೆ ನಮಗಿರುವ ಕ್ರೇಜ್ ಜಗತ್ತಿನಲ್ಲಿ ಬೇರೆ ಯಾರಿಗೂ ಇಲ್ಲ. ಆದರೆ ವೀಕ್ಷಕರೇ, ನಿಮಗೆ ಒಂದು ಶಾಕಿಂಗ್ ಸತ್ಯ ಗೊತ್ತಾ? ಭಾರತದಲ್ಲಿ ಬಂಗಾರದ ಬಳಕೆ ವರ್ಷಕ್ಕೆ ಬರೋಬ್ಬರಿ 800 ಟನ್ಗಿಂತಲೂ ಹೆಚ್ಚಿದೆ. ಆದರೆ ನಮ್ಮ ದೇಶದಲ್ಲಿ ಉತ್ಪತ್ತಿಯಾಗೋದು ಕೇವಲ 1.5 ಟನ್ ಮಾತ್ರ. ಅಂದರೆ ನಮ್ಮ ದೇಶದ 99% ಚಿನ್ನ ಬೇರೆ ದೇಶಗಳಿಂದಲೇ ಇಂಪೋರ್ಟ್ ಆಗ್ತಾ ಇದೆ. ಹೀಗಿರುವಾಗ ನಮ್ಮ ಪಕ್ಕದ ಆಂಧ್ರ ಪ್ರದೇಶದಿಂದ ಇಡೀ ದೇಶವೇ ತಿರುಗಿ ನೋಡುವಂತಹ ಒಂದು ಧಮಾಕದ ನ್ಯೂಸ್ ಬಂದಿದೆ. ಎಸ್, ಆಂಧ್ರ ಪ್ರದೇಶದ ಕರ್ನೂಲ್ ಜಿಲ್ಲೆಯಲ್ಲಿ ಬರೋಬ್ಬರಿ 50 ಟನ್ ಚಿನ್ನದ ಭಂಡಾರ ಪತ್ತೆಯಾಗಿದೆ. ಈ ಒಂದೇ ಒಂದು ಡಿಸ್ಕವರಿ ಇಡೀ ಭಾರತದ ಚಿನ್ನದ ಮಾರುಕಟ್ಟೆಯ ಚಿತ್ರಣವನ್ನೇ ಬದಲಾಯಿಸಲು ಹೊರಟಿದೆ. ಮುಂದಿನ ಕೆಲವು ವರ್ಷಗಳಲ್ಲಿ ಭಾರತದಲ್ಲಿ ಅತಿ ಹೆಚ್ಚು ಬಂಗಾರ ಸಪ್ಲೈ ಮಾಡುವ ಸ್ಟೇಟ್ ಆಗಿ ಆಂಧ್ರ ಪ್ರದೇಶ ಹೊರಹೊಮ್ಮಲಿದೆ ಅಂತ ಅಧಿಕಾರಿಗಳೇ ಅಧಿಕೃತವಾಗಿ ಘೋಷಿಸಿದ್ದಾರೆ. ಹಾಗಾದರೆ ಈ 50 ಟನ್ ಚಿನ್ನ ಸಿಕ್ಕಿರೋದು ಎಲ್ಲಿ? ಇದರ ಒಟ್ಟು ವ್ಯಾಲ್ಯೂ ಎಷ್ಟು? ಭಾರತದಲ್ಲಿ ಇನ್ನು ಮುಂದೆ ಚಿನ್ನದ ಬೆಲೆ ಇಳಿಕೆ ಆಗುತ್ತಾ? ಅಷ್ಟಕ್ಕೂ ನಮ್ಮ ಭಾರತದಲ್ಲಿ ಬೇರೆ ಎಲ್ಲೆಲ್ಲಿ ಇಂತಹ ಚಿನ್ನದ ನಿಕ್ಷೇಪಗಳಿವೆ? ಇದೆಲ್ಲದರ ಕಂಪ್ಲೀಟ್ ಕಥೆಯನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ, ಬನ್ನಿ. ಆಂಧ್ರದ ಜೊನ್ನಗಿರಿಯಲ್ಲಿ ಸಿಕ್ತು 50 ಟನ್ ಚಿನ್ನ. ಖಜಾನೆ ತುಂಬಿಸಲು ಸಜ್ಜಾದ ಕರ್ನೂಲ್ ಜಿಲ್ಲೆ. ವೀಕ್ಷಕರೇ, ಮೊದಲನೇದಾಗಿ ಈ ಭಾರೀ ನಿಕ್ಷೇಪ ಸಿಕ್ಕಿರೋದು ಎಲ್ಲಿ ಅನ್ನೋದನ್ನು ನೋಡೋಣ. ಆಂಧ್ರ ಪ್ರದೇಶದ ಕರ್ನೂಲ್ ಜಿಲ್ಲೆಯ ಜೊನ್ನಗಿರಿ ಅನ್ನೋ ಪುಟ್ಟ ಹಳ್ಳಿಯಲ್ಲಿ ಈ ಚಿನ್ನದ ನಿಕ್ಷೇಪ ಪತ್ತೆಯಾಗಿದೆ. ಮೈನ್ಸ್ ಇಲಾಖೆಯ ಪ್ರಿನ್ಸಿಪಲ್ ಸೆಕ್ರೆಟರಿ ಮುಖೇಶ್ ಕುಮಾರ್ ಮೀನರ್ ಅವರು ಇತ್ತೀಚೆಗೆ ನಡೆಸಿದ ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ಈ ಬಾರಿ ಅಪ್ಡೇಟ್ ನೀಡಿದ್ದಾರೆ. ಅವರ ಪ್ರಕಾರ ಈ ಜೊನ್ನಗಿರಿಯೊಂದರಲ್ಲೇ ಬರೋಬ್ಬರಿ 50 ಟನ್ ಬಂಗಾರದ ನಿಕ್ಷೇಪ ಇರೋದು ಕನ್ಫರ್ಮ್ ಆಗಿದೆ. ಅರೆ, ಇದೇನಿದು, ಒಂದೇ ಹಳ್ಳಿಯಲ್ಲಿ ಇಷ್ಟೊಂದು ಚಿನ್ನನ ಅಂತ ನೀವು ಆಶ್ಚರ್ಯ ಪಡಬಹುದು. ಎಸ್, ಸುಮಾರು 10 ವರ್ಷಗಳ ಹಿಂದೆಯೇ ಈ ಭಾಗದಲ್ಲಿ ಚಿನ್ನದ ಗಣಿಗಾರಿಕೆಗಾಗಿ ಸುಮಾರು 1500 ಎಕರೆ ಜಾಗವನ್ನು ಅಲಾಟ್ ಮಾಡಲಾಗಿತ್ತು. ಆದರೆ ಇಲ್ಲಿಯವರೆಗೆ ಕೇವಲ 500 ಎಕರೆಯಷ್ಟು ಜಾಗದಲ್ಲಿ ಮಾತ್ರ ಎಕ್ಸ್ಪ್ಲೋರೇಷನ್ ಅಂದರೆ ಹುಡುಕಾಟ ನಡೆಸಲಾಗಿದೆ. ಈ 500 ಎಕರೆ ಜಾಗದಲ್ಲಿ ಬರೋಬ್ಬರಿ 13 ಟನ್ ಚಿನ್ನ ಇರೋದು ಪತ್ತೆಯಾಗಿದೆ. ಇನ್ನುಳಿದ 1000 ಎಕರೆ ಜಾಗದಲ್ಲಿ ಇನ್ನು ಕೆಲವೇ ದಿನಗಳಲ್ಲಿ ಹುಡುಕಾಟ ಶುರುವಾಗಲಿದ್ದು, ಆ ಪ್ರಕ್ರಿಯೆ ಮುಗಿಯುವಷ್ಟರಲ್ಲಿ ಇಲ್ಲಿ ಸಿಗುವ ಒಟ್ಟು ಚಿನ್ನದ ಪ್ರಮಾಣ 50 ಟನ್ ದಾಟಲಿದೆ ಎಂದು ಅಧಿಕಾರಿಗಳು ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಈ ಪ್ರಾಜೆಕ್ಟ್ನಿಂದಾಗಿ ಆಂಧ್ರ ಪ್ರದೇಶವು ಭಾರತದ ಅತಿದೊಡ್ಡ ಗೋಲ್ಡ್ ಸಪ್ಲೈಯರ್ ಆಗಿ ಹೊರಹೊಮ್ಮಲಿದೆ. ದೇಶದ ಮೊದಲ ಬೃಹತ್ ಖಾಸಗಿ ಚಿನ್ನದ ಗಣಿ. ಜೊನ್ನಗಿರಿ ಪ್ರಾಜೆಕ್ಟ್ನಲ್ಲಿ 400 ಕೋಟಿ ಹೂಡಿಕೆ. ವೀಕ್ಷಕರೇ, ಈ ಜೊನ್ನಗಿರಿ ಗೋಲ್ಡ್ ಪ್ರಾಜೆಕ್ಟ್ನ ಮತ್ತೊಂದು ರೋಚಕ ವಿಷಯ ಅಂದರೆ ಇದು ಸ್ವತಂತ್ರ ಭಾರತದ ಇತಿಹಾಸದಲ್ಲೇ ಮೊದಲ ಬಾರಿಗೆ ಲಾಂಚ್ ಆಗುತ್ತಿರುವ ಅತ್ಯಂತ ದೊಡ್ಡ ಪ್ರೈವೇಟ್ ಅಂದರೆ ಖಾಸಗಿ ಗೋಲ್ಡ್ ಮೈನಿಂಗ್ ಪ್ರಾಜೆಕ್ಟ್ ಆಗಿದೆ. ಎಸ್, ಸರ್ಕಾರವೇ ನೇರವಾಗಿ ಗಣಿಗಾರಿಕೆ ಮಾಡುವುದರ ಬದಲು ಅತ್ಯಾಧುನಿಕ ತಂತ್ರಜ್ಞಾನ ಹೊಂದಿರುವ ಖಾಸಗಿ ಕಂಪನಿಗಳಿಗೆ ಟೆಂಡರ್ ಮೂಲಕ ಇದನ್ನು ವಹಿಸಿಕೊಟ್ಟಿದೆ. ಜಿಯೋ ಮೈಸೂರು ಸರ್ವಿಸಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್, ತ್ರಿವೇಣಿ ಅರ್ತ್ ಮೂವರ್ಸ್ ಹಾಗೂ ಡೆಕ್ಕನ್ ಗೋಲ್ಡ್ ಸಂಸ್ಥೆಗಳು ಒಟ್ಟಾಗಿ ಈ ಪ್ರಾಜೆಕ್ಟ್ನಲ್ಲಿ ಬರೋಬ್ಬರಿ 400 ಕೋಟಿ ರೂಪಾಯಿಗೂ ಹೆಚ್ಚು ಇನ್ವೆಸ್ಟ್ಮೆಂಟ್ ಮಾಡಿವೆ. ಸುಮಾರು 598 ಹೆಕ್ಟೇರ್ ಜಾಗದಲ್ಲಿ ಹರಡಿಕೊಂಡಿರುವ ಈ ಓಪನ್ ಪಿಟ್ ಮೈನ್ ತನ್ನ ಪೀಕ್ ಕೆಪಾಸಿಟಿಗೆ ತಲುಪಿದಾಗ ವರ್ಷಕ್ಕೆ 1000 kg ಅಂದರೆ 1 ಟನ್ ರಿಫೈನ್ಡ್ ಗೋಲ್ಡ್ ಉತ್ಪಾದನೆ ಮಾಡುವ ನಿರೀಕ್ಷೆ ಇದೆ. ಈ ಉತ್ಪಾದನೆ ಸತತ 15 ವರ್ಷಗಳ ಕಾಲ ಮುಂದುವರಿಯಲಿದೆ. ಪ್ರಸ್ತುತ 2026ರ ಮಾರ್ಕೆಟ್ ದರದ ಪ್ರಕಾರ ಲೆಕ್ಕ ಹಾಕಿದರೆ ಈ 50 ಟನ್ ಚಿನ್ನದ ಮೌಲ್ಯ ಬರೋಬ್ಬರಿ 7,500 ಕೋಟಿಯಿಂದ 9,000 ಕೋಟಿ ರೂಪಾಯಿಗೆ ಆಗಬಹುದು ಎಂದು ಅಂದಾಜು ಮಾಡಲಾಗಿದೆ. ಈ ಚಿನ್ನದ ಮೌಲ್ಯ ಮಾರ್ಕೆಟ್ ದರಕ್ಕೆ ತಕ್ಕಂತೆ ಇನ್ನೂ ಹೆಚ್ಚಾಗುವ ಸಾಧ್ಯತೆ ಇದೆ. ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಎನ್ ಚಂದ್ರಬಾಬು ನಾಯ್ಡು ರವರು ಈ ತಿಂಗಳ ಕೊನೆಯಲ್ಲಿ ಅಧಿಕೃತವಾಗಿ ಈ ಪ್ರಾಜೆಕ್ಟ್ಗೆ ಚಾಲನೆಯನ್ನ ನೀಡಲಿದ್ದಾರೆ. ಟನ್ ಮಣ್ಣಿಗೆ ಸಿಗೋದು ಕೇವಲ 1 ಗ್ರಾಂ ಚಿನ್ನ. ಗೋಲ್ಡ್ ಮೈನಿಂಗ್ನಲ್ಲಿರೋ ದೊಡ್ಡ ಚಾಲೆಂಜ್ ಇದೆ. ವೀಕ್ಷಕರೇ, ಚಿನ್ನದ ಗಣಿಗಾರಿಕೆ ಅಂದುಕೊಂಡವಷ್ಟು ಸುಲಭವಲ್ಲ.
ಇದರಲ್ಲಿ ಹೂಡಿಕೆ ಜಾಸ್ತಿ ಇರಬೇಕು ಮತ್ತು ಅತ್ಯಂತ ಸ್ಪೆಷಲೈಸ್ಡ್ ಟೆಕ್ನಾಲಜಿ ಬೇಕು. ಅಧಿಕಾರಿಗಳು ಹಂಚಿಕೊಂಡಿರುವ ಮಾಹಿತಿ ಪ್ರಕಾರ ದಿನದಿಂದ ದಿನಕ್ಕೆ ಚಿನ್ನದ ರಿಕವರಿ ರೇಟ್ ಅಂದರೆ ಮಣ್ಣಿನ ಮುಂಚೆ ಎಲ್ಲ 1 ಟನ್ ಮಣ್ಣನ್ನು ಮೈನ್ ಮಾಡಿದರೆ ಅದರಿಂದ ಕನಿಷ್ಠ 3 ಗ್ರಾಂ ಚಿನ್ನ ಸಿಗ್ತಾ ಇತ್ತು. ಆದರೆ ಈಗ ತಂತ್ರಜ್ಞಾನ ಮುಂದುವರೆದಿದ್ದರೂ ಕೂಡ 1 ಟನ್ ಮಣ್ಣಿನಿಂದ ಕೇವಲ 1 ಗ್ರಾಂ ಚಿನ್ನವನ್ನು ಮಾತ್ರ ರಿಕವರಿ ಮಾಡಲು ಸಾಧ್ಯವಾಗ್ತಾ ಇದೆ. ಇನ್ನು ಒಂದು ಶಾಕಿಂಗ್ ಸತ್ಯ ಅಂದರೆ 1 ಟನ್ ಮಣ್ಣಿನಲ್ಲಿ ಚಿನ್ನದ ಪ್ರಮಾಣ 0.8 ಗ್ರಾಂಗಿಂತ ಕಡಿಮೆ ಆದರೆ ಆ ಜಾಗದಲ್ಲಿ ಗಣಿಗಾರಿಕೆ ಮಾಡುವುದು ಲಾಭದಾಯಕವಾಗಿರುವುದಿಲ್ಲ. ಹಾಗಾಗಿ ಅದಕ್ಕೆ ತಗಲುವ ವೆಚ್ಚವೇ ಹೆಚ್ಚಾಗಿ ನಷ್ಟವನ್ನು ಅನುಭವಿಸಬೇಕಾಗುತ್ತೆ. ಅದಕ್ಕಾಗಿಯೇ ಇಂತಹ ಹೈ ರಿಸ್ಕ್ ಪ್ರಾಜೆಕ್ಟ್ಗಳಿಗೆ ಖಾಸಗಿ ಕಂಪನಿಗಳ ಸಹಭಾಗಿತ್ವ ಅತ್ಯಂತ ಮುಖ್ಯವಾಗಿದೆ. ಜೊನ್ನಗಿರಿ ಹಳ್ಳಿಯ ಜೊತೆಗೆ ಆಂಧ್ರ ಪ್ರದೇಶದಲ್ಲಿ ರಾಮಗಿರಿ, ಜವಕುಲ ಮತ್ತು ಚಿಗುರುಕುಂಟ, ಬಿಸ್ನಾಥಂ ಎಂಬ ಇನ್ನೂ 4 ಪ್ರದೇಶಗಳನ್ನು ಚಿನ್ನದ ಗಣಿಗಾರಿಕೆಯಲ್ಲಿ ಗುರುತಿಸಲಾಗಿದ್ದು ಮುಂಬರುವ ದಿನಗಳಲ್ಲಿ ಇವುಗಳನ್ನು ಸಹ ಡೆವಲಪ್ ಮಾಡಲಾಗುವುದು ಎಂದು ಅಲ್ಲಿನ ಸರ್ಕಾರ ಹೇಳಿದೆ. ವಿಶ್ವದಲ್ಲೇ 2ನೇ ಅತಿ ದೊಡ್ಡ ಚಿನ್ನ ಬಳಕೆದಾರ ದೇಶ. ಮನೆಗಳಲ್ಲಿ ಇದೆ $3.8 ಟ್ರಿಲಿಯನ್ ಬಂಗಾರ. ವೀಕ್ಷಕರೇ, ಈಗ ಮತ್ತೊಂದು ಆಂಗಲ್ನಲ್ಲಿ ನೋಡೋಣ. ಭಾರತದಲ್ಲಿ ಬಂಗಾರದ ಸ್ಟ್ಯಾಟಿಸ್ಟಿಕ್ಸ್ ನೋಡಿದರೆ ನಿಮ್ಮ ತಲೆ ತಿರುಗುವುದು ಖಂಡಿತ. ಭಾರತವು ಇಡೀ ಜಗತ್ತಿನಲ್ಲಿ ಚೀನಾ ಬಿಟ್ಟರೆ ಅತಿ ಹೆಚ್ಚು ಚಿನ್ನ ಬಳಸುವ ದೇಶವಾಗಿದೆ. ಪ್ರಸ್ತುತ ದೇಶದಲ್ಲಿ ಕೇವಲ ಕರ್ನಾಟಕದ ಹಟ್ಟಿ ಗೋಲ್ಡ್ ಮೈನ್ಸ್ ಮಾತ್ರ ಆಕ್ಟಿವ್ ಆಗಿದ್ದು ಅದು ವರ್ಷಕ್ಕೆ ಕೇವಲ 1.5 ಟನ್ ಬಂಗಾರವನ್ನು ಉತ್ಪಾದನೆ ಮಾಡುತ್ತೆ. ಜೊನ್ನಗಿರಿಯಲ್ಲೂ ಪ್ರಾಯೋಗಿಕವಾಗಿ ಗೋಲ್ಡ್ ಪ್ರೊಡಕ್ಷನ್ ಸ್ಟಾರ್ಟ್ ಆಗಿದ್ದು ಅಧಿಕೃತ ಚಾಲನೆ ನೀಡಿದ ಬಳಿಕ ಈ ಪಟ್ಟಿಗೆ ಅದು ಸೇರಲಿದೆ. ಆದರೆ ನಮ್ಮ ವಾರ್ಷಿಕ ಇಂಪೋರ್ಟ್ ಅಂದರೆ ಆಮದು ಬರೋಬ್ಬರಿ 721ರಿಂದ 812 ಟನ್ಗಳಷ್ಟಿದೆ. ಈ ಚಿನ್ನವನ್ನು ಇಂಪೋರ್ಟ್ ಮಾಡಿಕೊಳ್ಳಲು ಭಾರತ ಸರ್ಕಾರ 2025-26ರ ಆರ್ಥಿಕ ವರ್ಷದಲ್ಲಿ ಬರೋಬ್ಬರಿ $71.98 ಬಿಲಿಯನ್ ಅಂದರೆ ಲಕ್ಷಾಂತರ ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದೆ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂದರೆ ನಮ್ಮ ಭಾರತದ ರಿಸರ್ವ್ ಬ್ಯಾಂಕ್ ಅಂದರೆ RBI ಬಳಿ 880 ಟನ್ ಚಿನ್ನದ ರಿಸರ್ವ್ ಇದೆ. ಆದರೆ ಅದನ್ನೆಲ್ಲ ಮೀರಿಸಿ ನಮ್ಮ ಭಾರತೀಯ ಗೃಹಿಣಿಯರ ಬಳಿ ಅಂದರೆ ಮನೆಗಳಲ್ಲಿ ಇರುವ ಚಿನ್ನದ ಪ್ರಮಾಣ ಬರೋಬ್ಬರಿ 34,600 ಟನ್ ಎಂದು ಅಂದಾಜಿಸಲಾಗಿದೆ. ಇದರ ಒಟ್ಟು ಮೌಲ್ಯ $3.8 ಟ್ರಿಲಿಯನ್ ಆಗಿದ್ದು ಇದು ನಮ್ಮ ಇಡೀ ದೇಶದ GDPಯ 89%ರಷ್ಟಾಗಿದೆ. ಅಮೆರಿಕ, UK, ಜಪಾನ್ ಮತ್ತು ಚೀನಾದಂತಹ ಬಲಿಷ್ಠ ದೇಶಗಳ ಸೆಂಟ್ರಲ್ ಬ್ಯಾಂಕುಗಳ ಬಳಿ ಇರುವ ಒಟ್ಟು ಚಿನ್ನಕ್ಕಿಂತ ಹೆಚ್ಚಿನ ಬಂಗಾರವನ್ನು ನಮ್ಮ ದೇಶದ ಮನೆಗಳಲ್ಲಿದೆ. ಇಷ್ಟೊಂದು ಶ್ರೀಮಂತ ಬಂಗಾರದ ಸಂಸ್ಕೃತಿ ಇರುವ ನಮ್ಮ ದೇಶದಲ್ಲಿ ದೇಶೀಯವಾಗಿ ಉತ್ಪಾದನೆ ಹೆಚ್ಚಾದರೆ ಭಾರತದ ಆರ್ಥಿಕತೆಗೆ ಮತ್ತಷ್ಟು ಬಲ ಸಿಗಬಹುದು ಎಂಬುದನ್ನು ನೀವೇ ಥಿಂಕ್ ಮಾಡಿ. ಭಾರತದಲ್ಲಿ ಇನ್ನು ಎಲ್ಲೆಲ್ಲಿ ಅಡಗಿದೆ ಚಿನ್ನದ ಭಂಡಾರ? ಹೊಸ ಮೈನಿಂಗ್ ಕಾನೂನಿನಿಂದ ಬದಲಾಗುತ್ತಾ ಚಿತ್ರಣ. ವೀಕ್ಷಕರೇ, ಆಂಧ್ರ ಪ್ರದೇಶದ ಜೊನ್ನಗಿರಿ ಮಾತ್ರವಲ್ಲದೆ ಭಾರತದಲ್ಲಿ ಇನ್ನೂ ಅನೇಕ ಕಡೆಗಳಲ್ಲಿ ಭಾರೀ ಪ್ರಮಾಣದ ಅನ್ಟ್ಯಾಪ್ಡ್ ಅಂದರೆ ಇನ್ನೂ ಹೊರತೆಗೆಯದ ಚಿನ್ನದ ನಿಕ್ಷೇಪಗಳಿವೆ. ಭಾರತದಲ್ಲಿ ಒಟ್ಟು 2191 ಮೆಟ್ರಿಕ್ ಟನ್ಗಿಂತಲೂ ಹೆಚ್ಚು ಚಿನ್ನದ ಅದಿರಿನ ರಿಸೋರ್ಸ್ ಇದೆ. ಇದರಲ್ಲಿ 88% ಕರ್ನಾಟಕದಲ್ಲೇ ಇದೆ. ಕರ್ನಾಟಕದ ಗದಗ ಮತ್ತು ಗಾಣಜೂರು ಗೋಲ್ಡ್ ಪ್ರಾಜೆಕ್ಟ್, ಉತ್ತರ ಪ್ರದೇಶದ ಸೋನ್ಭದ್ರಾ ಜಿಲ್ಲೆ, ಒಡಿಶಾದ ಸುಂದರ್ಗಢ್, ಹಿಂಜರ್ ಹಾಗೂ ಕೋರಾಪುಟ್ ಜಿಲ್ಲೆಗಳು, ಜಾರ್ಖಂಡ್ನ ಚಾಂಡಿಲ್ ಮತ್ತು ಪರಾಸಿ, ಛತ್ತೀಸ್ಗಢದ ಸೋನಗಲ್ ಹೀಗೆ ಹಲವು ಜಾಗಗಳಲ್ಲಿ ಚಿನ್ನ ಇರುವುದು ಪತ್ತೆಯಾಗಿದೆ. ಉತ್ತರ ಪ್ರದೇಶದ ಸೋನ್ಭದ್ರಾ ಜಿಲ್ಲೆಯೊಂದರಲ್ಲೇ ಸುಮಾರು 700 ಟನ್ ಚಿನ್ನದ ಅದಿರು ಇರಬಹುದು ಎಂದು ಅಂದಾಜಿಸಲಾಗಿದೆ. ಜೊತೆಗೆ ಬುಗಿಯಾ ಜಗಪುರದಲ್ಲಿ 100 ಟನ್ಗಿಂತ ಹೆಚ್ಚು ಚಿನ್ನದ ನಿಕ್ಷೇಪವಿದೆ ಎಂದು ಅಂದಾಜಿಸಲಾಗಿದೆ. ಆದರೆ ಈ ಜಾಗದಲ್ಲಿ ಗಣಿಗಾರಿಕೆ ಮಾಡಲು ಪರಿಸರ ಇಲಾಖೆಯ ಕ್ಲಿಯರೆನ್ಸ್, ಭೂ ಸ್ವಾಧೀನದ ಸಮಸ್ಯೆ, ಹೂಡಿಕೆಯ ಕೊರತೆ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನ ಇಲ್ಲದಿರುವುದು ದೊಡ್ಡ ಅಡ್ಡಿಯಾಗಿತ್ತು. ಆದರೆ ಕೇಂದ್ರ ಸರ್ಕಾರವು 2023ರಲ್ಲಿ ಜಾರಿಗೆ ತಂದ ಹೊಸ ಗಣಿಗಾರಿಕೆ ಕಾನೂನಿನ ಪ್ರಕಾರ ಈಗ ಪ್ರಾಸೆಸ್ ತುಂಬಾ ಈಸಿ ಆಗಿದೆ. ಖಾಸಗಿ ಕಂಪನಿಗಳಿಗೂ ಗಣಿಗಾರಿಕೆ ನಡೆಸಿ ಲಾಭ ಗಳಿಸಲು ಅವಕಾಶ ಮಾಡಿಕೊಟ್ಟಿರುವುದರಿಂದ ಮುಂಬರುವ ದಿನಗಳಲ್ಲಿ ಭಾರತದಲ್ಲೇ ಹೆಚ್ಚಿನ ಪ್ರಮಾಣದ ಬಂಗಾರ ಉತ್ಪಾದನೆಯಾಗುವ ಭರವಸೆ ಮೂಡಿದೆ. ಇತ್ತೀಚೆಗಷ್ಟೇ ಹಾವೇರಿ ಜಿಲ್ಲೆಯ ಗಾಣಜೂರು ಗೋಲ್ಡ್ ಮೈನಿಂಗ್ ಇದ್ದ ಅಡ್ಡಿಯನ್ನ ಸುಪ್ರೀಂ ಕೋರ್ಟ್ ನಿವಾರಿಸಿದೆ. ಅದನ್ನು ಕೂಡ ಇದೇ ಡೆಕ್ಕನ್ ಮೈನಿಂಗ್ ಕಂಪನಿ ನಿರ್ವಹಿಸ್ತಾ ಇದ್ದು ಕೆಲವೇ ವರ್ಷಗಳಲ್ಲಿ ಅಲ್ಲಿಯೂ ಕೂಡ ಚಿನ್ನ ಉತ್ಪಾದನೆ ಆಗಲಿದೆ ಎನ್ನಲಾಗ್ತಿದೆ. ಇದು ಕರ್ನಾಟಕದ ಮೊದಲ ದೇಶದ 2ನೇ ಖಾಸಗಿ ಚಿನ್ನ ಗಣಿಗಾರಿಕೆಯಾಗಲಿದೆ. ಈ ಮೂಲಕ ಎಲ್ಲವೂ ಸೇರಿದರೆ ದೇಶದಲ್ಲಿ ಚಿನ್ನ ಉತ್ಪಾದನೆ ಪ್ರಮಾಣ ಹೆಚ್ಚಾಗಲಿದೆ. ಒಟ್ಟಿನಲ್ಲಿ ಆಂಧ್ರ ಪ್ರದೇಶದ ಜೊನ್ನಗಿರಿಯಲ್ಲಿ ಸಿಕ್ಕಿರುವ ಈ 50 ಟನ್ ಬಂಗಾರವು
ಭಾರತದ ಚಿನ್ನದ ಮಾರುಕಟ್ಟೆಯಲ್ಲಿ ಹೊಸ ಕ್ರಾಂತಿಗೆ ನಾಂದಿ ಹಾಡಲಿದೆ. ಕೇವಲ ಆಂಧ್ರ ಪ್ರದೇಶ ಮಾತ್ರವಲ್ಲದೆ ಬೇರೆ ಕಡೆಗಳಲ್ಲಿಯೂ ಚಿನ್ನದ ಪ್ರಾಜೆಕ್ಟ್ ಮಾತ್ರವಲ್ಲ, ಭಾರತವು ಚಿನ್ನದ ಆಮದಿನ ಮೇಲಿನ ಅವಲಂಬನೆಯಿಂದ ಮುಕ್ತಗೊಳಿಸಿ ಸ್ವಾವಲಂಬಿಯನ್ನಾಗಿ ಮಾಡುವ ನಿಟ್ಟಿನಲ್ಲಿ ಇಂಟಿರುವ ಅತ್ಯಂತ ಮಹತ್ವದ ಹೆಜ್ಜೆಯಾಗಿದೆ. ಇದರಿಂದ ಮುಂಬರುವ ದಿನಗಳಲ್ಲಿ ಭಾರತದ ಆರ್ಥಿಕತೆಗೆ ದೊಡ್ಡ ಬಲ ಸಿಗಲಿದೆ. ಕರ್ನಾಟಕದಲ್ಲೂ ಚಿನ್ನದ ಗಣಿಗಾರಿಕೆಗೆ ಹೆಚ್ಚಿನ ಪ್ರೋತ್ಸಾಹವನ್ನು ಸರ್ಕಾರ ನೀಡಬೇಕಾ? ಈ ಬಗ್ಗೆ ನಿಮಗೆ ಏನನ್ನಿಸ್ತು? ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ.